ಹಾಯ್ ಹಾಲ್, ಇದು ಸೋಮವಾರದ ಮಿನಿ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಕರ್ಡ್ ರೈಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ದಾಳಿಂಬೆ, ಅರ್ಧ ಸೌತೆಕಾಯಿ, ಪುಟ್ಟದೊಂದು ಕ್ಯಾರೆಟು, ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ 2, ಜುಜ್ಜಿಟ್ಕೊಂಡಿರುವಂಥ 1 ಇಂಚು ಶುಂಠಿ, ಸಾಸಿವೆ, ಹಿಂಗು, ಕರಿಬೇವು ತೊಗೊಂಡಿದ್ದೀನಿ. ಫಸ್ಟಿಗೆ ಒಂದು ಪಾತ್ರೆನ ಇಟ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕಿ, ಸಾಸಿವೆ ಚಿಟಪಟ ಅಂತ ಸೌಂಡ್ ಆದಮೇಲೆ ಏನು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಜಜ್ಜಿಟ್ಕೊಂಡಿದ್ದಂಥ ಶುಂಠಿ, ಸ್ವಲ್ಪ ಹಿಂಗು ಹಾಕಿ ನೆಕ್ಸ್ಟ್ ಇದಕ್ಕೆ ನಾನು 1 ನಿಮಿಷ ಫ್ರೈ ಮಾಡಿಬಿಟ್ಟು ಮೊಸರನ್ನ ಆ್ಯಡ್ ಮಾಡಿ ಈಗ ಮಾಡಿಟ್ಕೊಂಡಿದ್ದಂಥ ರೈಸ್ನ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಏನು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಈರುಳ್ಳಿ, ಸೌತೆಕಾಯಿ ಮತ್ತು ತುರಿದಿಟ್ಕೊಂಡಿದ್ದಂಥ ಕ್ಯಾರೆಟು, ಬಿಡಿಸಿಟ್ಟಿದ್ದಂಥ ದಾಳಿಂಬೆನ ಹಾಕಿ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲಾಸ್ಟಲ್ಲಿ ಈ ಥರ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಮತ್ತು ಹಾಗೆ ನಾನು ಇವತ್ತು ರೊಟ್ಟಿನೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ರೊಟ್ಟಿ ಮಾಡೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಮಿಕ್ಸ್ ಹಿಟ್ಟೇನು ಬರುತ್ತೆ, ಗೋಧಿ, ರಾಗಿ ಮತ್ತು ಅಕ್ಕಿ ಹಿಟ್ಟು, ಅದನ್ನು ಮಿಕ್ಸ್ ಮಾಡಿ ಒಂದು ರೊಟ್ಟಿ ಮಾಡ್ತಾ ಇರೋದು. ಇದಕ್ಕೆ ನಾನು ಈರುಳ್ಳಿ, ಕರಿಬೇವಿನ ಸೊಪ್ಪು ಅದಷ್ಟೇ ಹಾಕಿರೋದು ರೊಟ್ಟಿಗೆ ಅಂತ ಹೇಳಿ, ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿಲ್ಲ. ಕಲಸಿಟ್ಟು ಇದಕ್ಕೆ ಇವಾಗ ನಾನು ಒಂದು ಬಟ್ಟೆನ ಈ ಥರ ಇಟ್ಕೊಂಡು ಎಣ್ಣೆನ ಹಚ್ಕೊಂಡು ಎಷ್ಟು ತೆಳುಗೆ ತಟ್ಟೋಕ್ಕಾಗುತ್ತೋ ಅಷ್ಟು ತೆಳುವಾಗಿ ತಟ್ಕೊತಾ ಇದ್ದೀನಿ ನಾನು ಇಲ್ಲಿ. ನೀವು ಇದಕ್ಕೆ ಬೇಕಿದ್ದರೆ ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು, ಟೊಮೊಟೊ, ಕಡಲೆಬೇಳೆ ಫ್ರೈ ಮಾಡಿ ಹಾಕ್ಕೊಂಡು ಕಾಯಿ ತುರಿ ಎಲ್ಲನ ಹಾಕ್ಕೊಂಡು ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನಾನಿಲ್ಲಿ ಜಸ್ಟ್ ಒಂದು ಈರುಳ್ಳಿನ ಹಾಕಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿನ ಹಾಕಿ ಈ ಥರ ಪ್ಲೇನ್ ರೊಟ್ಟಿ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ತೆಳುಗೆ ತಟ್ಟೋಕ್ಕಾಗುತ್ತೋ ಅಷ್ಟು ತೆಳುಗೆ ಈ ಥರ ರೊಟ್ಟಿನ ತಟ್ಟಿ ಬಟ್ಟೆ ಮೇಲೆ ತಟ್ಟಿ ಹಾಕ್ಕೊಳ್ಳಿ. ನೀರು ಹಚ್ಕೊಂಡು ತಟ್ಟಿದ್ರೆ ಅದು ಸಾಫ್ಟ್ ಬಂದುಬಿಡುತ್ತೆ ರೊಟ್ಟಿ. ನಿಮಗೆ ಗರಂ ಅಂತ ಬರಬೇಕು ಅಂತ ಹೇಳಿದ್ರೆ ಈ ಥರ ಆಯಿಲ್ನ ಹಚ್ಕೊಂಡು ಈ ಥರ ಎಷ್ಟು ಆಗುತ್ತೋ ತೆಳುಗೆ ಅಷ್ಟು ರೊಟ್ಟಿನ ಸುಟ್ಕೊಂಡು ನೋಡಿ ಈ ಥರ ಬಟ್ಟೆನ ಹಾಕಿ ಮೇಲೊಂದ್ಸಲ ಲೈಟಾಗಿ ಪ್ರೆಸ್ ಮಾಡಿ ಎಣ್ಣೆನ ಮೇಲ್ಗಡೆ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಬೇಯಕ್ಕೆ ಒಂದು 2 ಮಿನಿಟ್ಸ್ ಆದಮೇಲೆ ನೋಡಿ ಇವಾಗ 2 ಮಿನಿಟ್ಸ್ ಆಗಿದೆ. ಪ್ಲೇಟ್ ಎತ್ತಿ ಇವಾಗ ಮತ್ತೆ ರೊಟ್ಟಿನ ಅಂದರೆ ಮಡ್ಚ್ಕೊತಾ ಇದ್ದೀನಿ. 2 ಸೈಡು ರೊಟ್ಟಿನ ಬೇಯಿಸ್ಕೊಬೇಕು. ಮಾರ್ನಿಂಗ್ ಇದು ನಾನು ನನ್ನ ಮಗಳಿಗೆ ರೊಟ್ಟಿ ಮತ್ತು ಮೊಸರನ್ನ ಎರಡೂ ಹಾಕೋಣ ಅಂತೇಳಿ ಒಂದೇ ಒಂದು ರೊಟ್ಟಿ ಹಾಕ್ಕೊಂಡಿದ್ದೀನಿ. ಇವಾಗ ರೊಟ್ಟಿ ಆಯಿತು. ರೊಟ್ಟಿ ಹಾಕಿ ಈಗ ಚಟ್ನಿಗೆ ಅಂತ ಹೇಳಿ ಕಡಲೆ, ಒಂದು 4 ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಒಂದೇ ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಅರ್ಧ ಕಪ್ ಕಾಯಿ, ಸ್ವಲ್ಪ ಉಪ್ಪು, ರುಬ್ಲಿಕ್ಕೆ ಸ್ವಲ್ಪ ನೀರನ್ನ ಹಾಕಿ ನೈಸಿಗೆ ರುಬ್ಬಿಟ್ಕೊತಾ ಇದ್ದೀನಿ. ರುಬ್ಬಿಟ್ಕೊಂಡು ಈಗ ಸರ್ವ್ ಮಾಡಿ ನನ್ನ ಮಗಳಿಗೆ ತಿನ್ನಿಸಿ